ಇವತ್ತು ಬಕ್ರೀದ್ ಹಬ್ಬದ ಪ್ರಯುಕ್ತ ನಾವೆಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ರಜಾ ಅಂತ ಘೋಷಣೆ ಆಗಿದ್ದಾಗ ರಜಾ ದಿನ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ್ದಾರ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆ ಮಾಡೋಣ ಅಂತಕ್ಕಂಥ ದೃಷ್ಟಿಯಿಂದ ನಾನು ತಹಸೀಲ್ದಾರ್ ಮಾತಾಡಿ ಇವತ್ತು ಇಲ್ಲಿ ನಾವು ಸೇರ್ಕೊಂಡಿದ್ವಿ. ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡ್ಕೊಂಡಿದ್ದೀವಿ, ಸಲಹೆಗಳನ್ನ ಕೇಳಿದ್ದೀವಿ. ಏನು ಅಂತಂದರೆ, ಸಿರಾದಲ್ಲಿ ಮುಂದೆ ಒಂದು ದಿನ ನಮ್ಮಲ್ಲಿರ್ತಕ್ಕಂಥ ಕೆರೆಗಳನ್ನು ಉಳಿಸ್ತಕ್ಕಂಥದ್ದು, ಕೆರೆಗಳ ಜೊತೆಗೆ ಕೆರೆಗಳಿಗೆ ಹೋಗ್ತಕ್ಕಂಥ ರಾಜಕಾಲುವೆಗಳೇನಿದೆ ಆ ಕಾಲುವೆಗಳನ್ನ ಕೂಡ ಉಳಿಸುವಂಥ ಕೆಲಸ ಮಾಡಬೇಕು. ಒತ್ತುವರಿಯನ್ನು ತೆರವು ಮಾಡಿಸ್ಬೇಕು ಮತ್ತು ಪ್ರತಿಯೊಂದು ಕೆರೆಗೂ ಕೂಡ ಬಫರ್ ಝೋನ್ ಅಂದರೆ 100 ಅಡಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಕನ್ಸ್ಟ್ರಕ್ಷನ್ ಬರಬಾರ್ದು. ಕಟ್ಟಡಗಳು ಕಟ್ತಕ್ಕಂಥದ್ದು, ಒತ್ತುವರಿ ಮಾಡ್ತಕ್ಕಂಥದ್ದು, ತೋಟಗಳನ್ನ ತುಟಿಗೆಗಳನ್ನ ಮಾಡತಕ್ಕಂಥದ್ದು, ಇದೆಲ್ಲದೂ ಸರ್ವಸಾಮಾನ್ಯವಾಗಿರ್ತಕ್ಕಂಥದ್ದು. ಇದು ಜನಕ್ಕೆ ಅವೇರ್ನೆಸ್ ಇಲ್ಲ, ಜನಕ್ಕೆ ಗೊತ್ತಿಲ್ಲ. ನಾನು ಸಣ್ಣ ನೀರಾವರಿ ಮಂತ್ರಿ ಆಗಿದ್ದಾಗ ಸಂದರ್ಭದಲ್ಲಿ ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ಚಿಂತನೆ ಮಾಡಿ ಟ್ಯಾಂಕ್ ಅಥಾರಿಟಿ ಕೆರೆ ರಕ್ಷಣಾ ಕಾಯ್ದೆಯನ್ನು ಮಾಡಿ ಅದರ ವ್ಯಾಪ್ತಿನಲ್ಲಿ ಸಣ್ಣ ಕೆರೆಗಳನ್ನು ಎಲ್ಲದೂ ಕೂಡ ತರುವಂಥ ಕೆಲಸವನ್ನು ಮಾಡಿದ ಹಿನ್ನೆಲೆಯಲ್ಲಿ ಇದು ನಮ್ಮ ಜನರಿಗೆ ಜವಾಬ್ದಾರಿಕೆ ಬೇಕು. ಆ ಕೆರೆ ಮೇಲೆ ಹೊಡ್ತಾ ಇರಬೇಕು. ಅಂದರೆ ಅವ್ರ ನಮ್ಮ ಕೆರೆ ಎಷ್ಟಿದೆ, ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ ಅಂತಕ್ಕಂಥದ್ದು ಅವರಿಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅಂತೇಳಿ ನಾವು ಮಾಡಿದ್ವಿ. ಅದ್ರ ಜೊತೆಗೆ ನಾನು ಅಧಿಕಾರಿಗಳ ಹತ್ರ ನಾನು ಸಲಹೆ ನೀಡಿರ್ತಕ್ಕಂಥದ್ದು ಅಂದರೆ, ಒಂದು ದೊಡ್ಡ ಮ್ಯಾಪ್ ಮಾಡೋದು, ನೆಟ್ವರ್ಕ್ ಯಾವ ರೀತಿಯಾಗಿದೆ, ಕೆರೆಗಳು ಯಾವ ರೀತಿಯಾಗಿದೆ, ಆ ನೆಟ್ವರ್ಕ್ಗಳನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಮಾಡೋದ್ರ ಜೊತೆಗೆ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಹಣವನ್ನು ತಂದು ಕಾರ್ಯಕ್ರಮಗಳು ಮಾಡಬೇಕು. ಈಗ ಉದ್ಯೋಗ ಖಾತ್ರಿ ಒಂದು ದೊಡ್ಡ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆ. ನಮ್ಮಲ್ಲಿ 52,000 ಜನ ರಿಜಿಸ್ಟರ್ ಮಾಡ್ತಿದ್ದಾರೆ. ಆದರೆ ಕಾರ್ಡ್ಗಳು ಉಪಯೋಗ ಆಗ್ತಿರೋದು ಕೇವಲ 12,000, 40,000 ಉಪಯೋಗ ಆಗ್ತಾ ಇಲ್ಲ. ಅಥವಾ ಇನ್ನೊಂದು 2,000 3,000 ಜಾಸ್ತಿ ಆಗ್ಬೋದು, ಅಷ್ಟೇ, ಜಾಸ್ತಿ ಆಗ್ತಾ ಇಲ್ಲ. ಒಂದು ಕಾರ್ಡಿಗೆ ನಾವು 370 ರೂಪಾಯಿನಂತೆ ಕೂಲಿ ಕೊಡ್ತೀವಿ, 100 ದಿವಸ ಕೊಡ್ತೀವಿ. ಅಂದರೆ 37,000 ರೂಪಾಯಿ ಆಯಿತು. ಒಂದು ಕಾರ್ಡ್ದಾರಿಗೆ 37,000 ರೂಪಾಯಿ ದುಡ್ಡು ಸಿಗೋದಾದರೆ ಆ ಕಾರ್ಡ್ಗಳನ್ನ ಉಪಯೋಗಿಸ್ಕೊಂಡು ಯೋಜನೆಗಳನ್ನ ಮಾಡಿ ಇವತ್ತು ರಾಜಕಾಲುವೆಗಳನ್ನ ತೆರವು ಮಾಡ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡಬಾರ್ದು? ಆ ಥರ ಮಾಡಿದರೆ ಎಲ್ಲೋ ಒಂದು ಕಡೆಗೆ ಈಗ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ, ಉದ್ಯೋಗ ಖಾತ್ರಿ ಕೆಲಸ ಅಂತಂದರೆ ಬರೀ ಊರಿನ ಚರಂಡಿ ಕ್ಲೀನ್ ಮಾಡೋದು ಅಥವಾ ಇನ್ನೊಂದೇನೋ ಸಣ್ಣ ಪುಟ್ಟದ್ದು ಮಾಡ್ತಾರೆ ಅಷ್ಟೇ. ಆದರೆ ಈ ರೀತಿಯ ಸಮಗ್ರವಾಗಿ ಯೋಚನೆ ಮಾಡೋದಿಲ್ಲ. ಅದಕ್ಕೆ ಇವೆಲ್ಲದೂ ಕೂಡ ಮಾಹಿತಿ ಜನಕ್ಕೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಪ್ರಥಮವಾಗಿ ಒಂದು ಸಭೆಯನ್ನು ಮಾಡಿದ್ವಿ. ಅಧಿಕಾರಿಗಳೆಲ್ಲರೂ ಕೂಡ ಸ್ಪಂದಿಸಿದ್ದಾರೆ. ಅದು ಮುಂದೊಂದು ದಿನ ನಾವು ಪ್ರತಿ ತಿಂಗಳಿಗೆ ಒಂದೊಂದ್ಸರಿ ಸಭೆ ಮಾಡಿ ಅಪ್ಡೇಟ್ ಏನೇನಾಗಿದೆ, ಏನೇನು ಪ್ರೋಗ್ರೆಸ್ ಆಗಿದೆ ಅಂತಕ್ಕಂಥದ್ದನ್ನು ನೋಡುವಂಥ ಕೆಲಸ ಮಾಡಬೇಕು. ನಾವು ಮಾಡ್ತಕ್ಕಂಥ ಕೆಲಸ ಅಂತರ್ಜಲ ಜಾಸ್ತಿ ಆಗ್ತಕ್ಕಂಥ ಕೆಲಸವನ್ನು ಸೆಟ್ಲೈಟಲ್ಲೇ ನಮಗೆ ಗೊತ್ತಾಗ್ತದೆ. ನಾವು ಸೆಟ್ಲೈಟಲ್ಲೇ ಸ್ವಲ್ಪ ಇನ್ಫಾರ್ಮೇಷನ್ನು ಕೂಡ ಅವ್ರ ಜೊತೆಗೂಡಿ ನಾವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಅಂದರೆ ಎಲ್ಲ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಮ್ಮ ಕೆರೆಗಳನ್ನು ರಕ್ಷಿಸ್ತಕ್ಕಂಥದ್ದು, ನಮ್ಮ ತಾಲೂಕನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಕುಡಿಯೋ ನೀರನ್ನು ಕೆಮಿಕಲ್ ಫ್ರೀ ನೀರನ್ನ ಬರ್ತಕ್ಕಂಥ ರೀತಿಯಲ್ಲಿ ಏನೇನು ಯೋಚನೆ ಮಾಡಬೇಕು ಅದೆಲ್ಲವೂ ಕೂಡ ನಾವು ಮಾಡ್ತೀವಿ. ಸರ್, ಈ ಹಿಂದೆ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಲ್ಲಿ ಕೆರೆ ಸಂರಕ್ಷಣಾ ಸಂಘ ಅಂತ ಮಾಡ್ಕೊಂಡಿದ್ರು. ಹೌದೌದು, 15-20 ವರ್ಷ ಹಿಂದೆ ಇದೆ. ನಾನು ಮಂತ್ರಿ ಆದಾಗ ಟ್ಯಾಂಕ್ ಅಥಾರಿಟಿ ಅಂತೇಳಿ ಮಾಡಿ ಕಾನೂನು ಮಾಡಿ ಅದರ ವ್ಯಾಪ್ತಿನಲ್ಲಿ ಪಂಚಾಯತಿನಲ್ಲಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ಕೆರೆಗಳನ್ನು ಕಟ್ಟೆಗಳನ್ನು ಸೇರಿಸುವಂಥ ಕೆಲಸವನ್ನು ಮಾಡಿ ಕೆರೆ ಅಭಿವೃದ್ಧಿ ಸಮಿತಿ ಅಂತ ಮಾಡಿದ್ವಿ. ಕೆರೆ ಅಭಿವೃದ್ಧಿ ಸಮಿತಿಯನ್ನು ಮಾಡಿ ಅದಕ್ಕೆ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. ಅಂದರೆ ಸರ್ಕಾರದಿಂದ 10 ಲಕ್ಷ ಕೊಟ್ಟರೆ ಅವರು ಅಭಿವೃದ್ಧಿ ಸಮಿತಿಯವರು ಅವ್ರು ಸ್ವಲ್ಪ ದುಡ್ಡು ಹಾಕ್ಕೊಂಡು ಕೆರೆ ಮೇಂಟೈನ್ ಮಾಡ್ತಾರೆ. ಅಂದರೆ ಕೆರೆ ಯಾರ್ದು ಅಂತ ಹೇಳಿದ್ರೆ, ಹಿಂದೆ ವಿಶ್ವೇಶ್ವರಯ್ಯನವರು ಹೇಳ್ತಾ ಇದ್ರು, ಕೆರೆಗಳನ್ನು ಯಾವತ್ತೂ ಕೂಡ ಮ್ಯಾನೇಜ್ ಮಾಡಬೇಕಾಗಿರ್ತಕ್ಕಂಥದ್ದು ಜನರೇ ವಿನಃ ಸರ್ಕಾರ ಮಾಡಬಾರ್ದು ಅಂತೇಳಿ ವಿಶ್ವೇಶ್ವರಯ್ಯನವರು ಹೇಳ್ತಾ ಇದ್ರು. ಇವಾಗೇನಾಯಿತು ಅಂದರೆ,
ಕೆರೆಯಲ್ಲಿ ಏನೇ ಆಯಿತು ಅಂತಂದರೆ ಸರ್ಕಾರ ತೋರಿಸೋದು. ಅಂದರೆ ಜನಕ್ಕೆ ನಮ್ಗೆ ಹೊಣೆಗಾರಿಕೆ ಇಲ್ಲ, ನಮ್ಗೆ ಜವಾಬ್ದಾರಿಕೆ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಮನೋಭಾವ ಬೆಳೆದ್ಬಿಟ್ಟಿದೆ. ಅದಕ್ಕೆ ಕೆರೆ ನಿಮ್ಮದು, ನಿಮಗೋಸ್ಕರ, ನಿಮಗಾಗಿ ಅಂತಕ್ಕಂಥ ಭಾವನೆಯನ್ನು ಮೂಡಿಸ್ತಕ್ಕಂಥದ್ದಕ್ಕೆ ಇದೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದೆ. ಸರ್ ಅವ್ರ ಸಂಘವನ್ನು ಮರು ಚಾಲನೆ ಮಾಡಬಹುದು. ಇದೆ ಕೆರೆಗಳಿದೆ, ಅದನ್ನು ರಿವೈವ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಕೆರೆಗಳಿದೆ, ಪರ್ಮನೆಂಟ್ ಆಗಿದೆ, ಬಟ್ ಅವ್ರಿಗೆ ಏನಾದರೂ ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕಲಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಈ ಉದ್ಯೋಗ ಖಾತ್ರಿನಲ್ಲಿ ನಾನು ಹೇಳಿದ್ನಲ್ಲ ಈಗ ಅಂಕಿಅಂಶನ, ಬಹುಶಃ ಈಗ ನಮಗೆ ಸಿರಾ ತಾಲೂಕಿನಲ್ಲಿ 24-25ರಲ್ಲಿ ಖರ್ಚಾಗಿರ್ತಕ್ಕಂಥದ್ದು 40 ಕೋಟಿ, 12,000 ಕಾರ್ಡು. ಇನ್ನು ಪೂರ್ತಿ ಕಾರ್ಡುಗಳನ್ನೆಲ್ಲದೂ ಕೂಡ ನಾವು ಉಪಯೋಗಿಸ್ಕೊಂಡ್ರೆ ಅದು 200 ಕೋಟಿ ಆಗುತ್ತೆ. 200 ಕೋಟಿ ಆದರೆ ರಾಜಕಾಲುವೆ ಮಾಡ್ಬೋದು, ಕೆರೆ ಮಾಡ್ಬೋದು, ಎಲ್ಲದೂ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಮಗೆ ರಿಸೋರ್ಸ್ ಇದೆ, ಸೋರ್ಸಸ್ ಇದೆ. ಯಾವ ರೀತಿಯಾಗಿ ಯೋಜನೆ ಮುಖೇನ ಹಣವನ್ನು ಪಡೆಯೋದು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕು. ಸುಮಾರು ಹಳ್ಳಿಗಳಲ್ಲಿ ಕೆರೆಗಳಿದಾವಲ್ಲ, ನೀರು ಮಳೆ ಅದೇ ಒತ್ತುವರಿ ತೆರವು ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಮ್ಯಾಪ್ನೆಲ್ಲ ತಯಾರು ಮಾಡಿದ್ದೀವಿ. ಈಗಾಗಲೇ ನೋಡಿ, ಈಗ ಇಲ್ಲಿ ಈ ಥರ ಸೆಟ್ಲೈಟಲ್ಲಿ ಮ್ಯಾಪನ್ನು ತರಿಸ್ತಾ ಇದ್ದೀವಿ. ಸೊ ಇಲ್ಲಿ ಅವರು ಕೊಟ್ಟಿದ್ದಾರೆ ಒತ್ತುವರಿ ಎಷ್ಟಿದೆ, ಕೇವಲ 13 ಗುಂಟೆ ಇದೆ, 2.25 ಗುಂಟೆ ಇದೆ ಅಂತ ಕೊಟ್ಟಿದ್ದಾರೆ. ಇದು 2.25 ಗುಂಟೆ ಇದೆ, 13 ಗುಂಟೆ ಇದೆಯೋ ಅಥವಾ 13 ಎಕರೆ ಇದೆಯೋ, ಅದಕ್ಕೆ ನಾನು ಆ್ಯಕ್ಚುಯಲ್ಲು ಒತ್ತುವರಿ ಎಲ್ಲಾಗಿದೆ, ಒತ್ತುವರಿ ಮಾದರಿ ಅಂದರೆ ನಾವು ಬಫರ್ ಝೋನ್ ತಗೊಂಡಿದ್ವು ಅಥವಾ ಕೆರೆ ಬೌಂಡ್ರಿ ತಗೊಂಡಿದ್ವು. ಈಗ ಕೆರೆ ಬೌಂಡ್ರಿ ತಗೊಂಡಿದ್ವಿ, ಅದೇ ತಪ್ಪು. ಕೆರೆ ಬೌಂಡ್ರಿ ಅಂತಂದ್ರೆ ಬಫರ್ ಝೋನ್ ತಗೋಬೇಕು, ಅದು ನಮ್ಮ ಕೆರೆಗೆ ಇರ್ತಕ್ಕಂಥದ್ದೇ. ಬಫರ್ ಝೋನ್ ಒಳಗೆ ಎಷ್ಟು ಅನ್ಆಥರೈಸ್ ಕನ್ಸ್ಟ್ರಕ್ಷನ್ ಇದೆ, ಏನು ಬಂದಿದೆ ಅಂತಕ್ಕಂಥದ್ದು ನೋಡಿ ಅದನ್ನು ತೆರವು ಮಾಡೋ ಅಂತ ಕೆಲಸ ಮಾಡ್ತೀವಿ. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ಚಿಕ್ಕ ಪುಟ್ಟ ಕೆರೆಗಳೆಲ್ಲವೂ ಸೇರಿದ್ರೆ 182 ಕೆರೆ ಇರತಕ್ಕಂಥದ್ದು ಸಿರಾದಲ್ಲಿ. ಅದು ಎಷ್ಟು ಎಕರೆ ಅಂತಂದರೆ 19,597 ಎಕರೆ, 19,597 ಎಕರೆ ಇರ್ತಕ್ಕಂಥದ್ದು. ಅದನ್ನು ಸರ್ವೆ ಕೆಲಸ ಅದೆಲ್ಲದೂ ಕೂಡ ಆಗಿದೆ. ಅದರಲ್ಲಿ ಎನ್ಕ್ರೋಚ್ಮೆಂಟ್ ಎಷ್ಟಿದೆ ಅನ್ನೋದಕ್ಕೆ 641 ಎಕರೆ ಎನ್ಕ್ರೋಚ್ಮೆಂಟ್ ಇದೆ. 641 ಐಡೆಂಟಿಫೈ ಮಾಡಿರೋದು. ಈಗ ರಿಮೂವ್ ಮಾಡಿರೋದು ಎಷ್ಟು ಅಂತಂದರೆ, ನಮ್ಮ ದೊಡ್ಡ ಸಾಧನೆ ಅಂದರೆ 2.5 ಎಕರೆ ರಿಮೂವ್ ಮಾಡಿದ್ವಿ, ಅಲ್ಲ 171 ಎಕರೆ ಮಾತ್ರ ರಿಮೂವ್ ಮಾಡಿದ್ವಿ. ಸೊ ಈಗ ಎನ್ಕ್ರೋಚ್ ರಿಮೂವ್ ಮಾಡಿರೋದು ಅದೆಲ್ಲದು ಕೂಡ 460 ಅಂತ ಹೇಳ್ತಾರೆ. ಅದೆಲ್ಲ ಫಿಸಿಕಲ್ ಆಗಿ ಆಗಿದೆಯೋ ಇಲ್ಲೋ ಮತ್ತೆ ರೆಕಾರ್ಡಲ್ಲಂತೂ ಅಷ್ಟಿದೆ. ಸೊ ಇದನ್ನೆಲ್ಲದೂ ಕೂಡ ಇದನ್ನ ಅಂಕಿಅಂಶ ಇಟ್ಕೊಂಡು ಅವೆಲ್ಲದೂ ತೆರವು ಮಾಡೋಂಥ ಕೆಲಸವನ್ನು ಮಾಡಬೇಕು. ಈಗ ಇಡೀ ತುಮಕೂರು ಜಿಲ್ಲೆನಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರತಕ್ಕಂಥದ್ದು ಸಿರಾ, ಹೆಚ್ಚು ಕೆರೆ ಪ್ರದೇಶನ ಹೊಂದಿರತಕ್ಕಂಥದ್ದು ಸಿರಾ, ಅತ್ಯಂತ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥದ್ದು ಸಿರಾ. ಏನೋ ಪುಣ್ಯಕ್ಕೆ ನಾವು ಹೊರಗಡೆ ನದಿ ನೀರು ಬಂದು ಸ್ವಲ್ಪ ನೀರು ಕುಡಿಯುವಂಥ ವಾತಾವರಣ ಸೃಷ್ಟಿಯಾಗಿದೆ. ಇದನ್ನು ಮುಂದಕ್ಕೆ ಹೊರಗಡೆ ನೀರಲ್ಲ, ನಮ್ಮ ನೀರನ್ನೇ ನಾವು ಅವಲಂಬಿಸ್ಬೇಕು. ಹೊರಗಡೆ ನೀರಿಗಿಂತ ನಮ್ಮ ನೀರನ್ನ ಅವಲಂಬಿಸಿ ನಾವು ಬದುಕಬೇಕು, ನೀರು ಕುಡಿಬೇಕು, ಒಳ್ಳೆ ನೀರು ಕೊಡುವಂಥ ವಾತಾವರಣ ಆಗಬೇಕಾದಾಗ ಇವೆಲ್ಲ ಮಾಹಿತಿನೂ ಕೂಡ ಜನಗಳಿಗೆ ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಅಧಿಕಾರಿಗಳ ಜೊತೆ ಕೂತು ಚರ್ಚೆ ಮಾಡಿ